ನಮಸ್ಕಾರ, ಕೆಸಿಎನ್ ವಾರ್ತೆಗಳಿಗೆ ಸ್ವಾಗತ. ಮೊದಲಿಗೆ ಮುಖ್ಯಾಂಶಗಳು. ಸಮಸ್ತದ 100ನೇ ವಾರ್ಷಿಕ ಅಂತಾರಾಷ್ಟ್ರೀಯ ಸಮ್ಮೇಳನ ಕುಣಿಯದಲ್ಲಿ ಸಮಾಪ್ತಿ. ಸಮಾರೋಪ ಸಭೆಯಲ್ಲಿ ಮುಖ್ಯಮಂತ್ರಿಗಳು ಸೇರಿದಂತೆ ಅನೇಕ ಗಣ್ಯರು ಭಾಗಿ. ಕಾಸರಗೋಡು ಕೇರಳದ ಸೋಲಾರ್ ಹಬ್ ಆಗುವ ಸಾಮರ್ಥ್ಯವನ್ನು ಹೊಂದಿದೆ, ಮುಖ್ಯಮಂತ್ರಿ ಪಿಣರಾಯಿ ವಿಜಯನ್ ಹೇಳಿಕೆ. ಆರಿಕಾಡಿ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಸಂಭವಿಸಿದ ರಸ್ತೆ ಅಪಘಾತದಲ್ಲಿ ಯುವಕನೋರ್ವ ದಾರುಣವಾಗಿ ಮೃತಪಟ್ಟ ಘಟನೆ. ಪಚ್ಚಂಬಳ ನಿವಾಸಿ ಬದ್ರುಲ್ ಮುನೀರ್ ಮೃತಪಟ್ಟ ದುರ್ದೈವಿ. ನಡೆಯಿತು ವಿರಾಟ್ ಹಿಂದೂ ಸಂಗಮ ಕಾರ್ಯಕ್ರಮದ ಆಮಂತ್ರಣ ಪತ್ರಿಕೆ ಬಿಡುಗಡೆ ಸಮಾರಂಭ. ಎಡನೀರು ಮಠದ ಪೀಠಾಧಿಪತಿಗಳಾದ ಸಚ್ಚಿದಾನಂದ ಭಾರತಿ ಸ್ವಾಮೀಜಿ ಅವರಿಂದ ಬಿಡುಗಡೆ. ಮಧ್ಯರಾತ್ರಿ ಬಿಜೆಪಿ ಕಾರ್ಯಕರ್ತರನ್ನು ತಡೆದು ಹಲ್ಲೆಗಳಿಸಿದ ಆರೋಪದ ಮೇಲೆ 3 ವಿರುದ್ಧ ಪ್ರಕರಣ ದಾಖಲು. ಐಲಾ ಕಡಪುರ ಶಿವಾಜಿನಗರದ ಮೊಹಮ್ಮದ್ ಹನೀಫಾ ಹಲ್ಲೆಗೊಳಗಾದ ವ್ಯಕ್ತಿ. ವಾರ್ತೆಗಳು ವಿವರವಾಗಿ. ಸಮಸ್ತದ 100ನೇ ವಾರ್ಷಿಕ ಅಂತಾರಾಷ್ಟ್ರೀಯ ಸಮ್ಮೇಳನ ಕುಣಿಯದಲ್ಲಿ ಸಮಾಪ್ತಿಗೊಂಡಿತು. ಸಮಾರೋಪ ಸಭೆಯನ್ನು ಈಜಿಪ್ಟ್ ಅಲ್ ಅಜರ್ ವಿಶ್ವವಿದ್ಯಾನಿಲಯದ ಡಾಕ್ಟರ್ ಸಲಾಮ ಜುಮಾ ದಾವೂದ್ ಉದ್ಘಾಟಿಸಿದರು. ಸಂಸ್ಥಾ ಅಧ್ಯಕ್ಷ ಸೈಯದ್ ಮೊಹಮ್ಮದ್ ಜಿಫ್ರಿ ಮುತ್ತುಕೋಯ ತಂಗಳ್ ಅಧ್ಯಕ್ಷತೆ ವಹಿಸಿದರು. ಮುಖ್ಯಮಂತ್ರಿ ಪಿಣರಾಯಿ ವಿಜಯನ್, ರಾಜಕೀಯ ಹಾಗೂ ಸಾಂಸ್ಕೃತಿಕ ಕ್ಷೇತ್ರದ ಹಲವು ಮುಖಂಡರು ಭಾಗವಹಿಸಿದ್ದರು. ಸಮಸ್ತ ಶತಮಾನೋತ್ಸವದ ಸಮಾರೋಪ ಸಮಾರಂಭದ ಮಹಾಸಭೆಯನ್ನು ಈಜಿಪ್ಟ್ ಅಲ್ ಅಜರ್ ವಿಶ್ವವಿದ್ಯಾನಿಲಯದ ರೆಕ್ಟರ್ ಡಾಕ್ಟರ್ ಸಲಾಮ ಜುಮಾ ದಾವೂದ್ ಉದ್ಘಾಟಿಸಿದರು. ಸಂಸ್ಥಾ ಅಧ್ಯಕ್ಷ ಸೈಯದ್ ಮೊಹಮ್ಮದ್ ಜಿಫ್ರಿ ಮುತ್ತುಕೋಯ ತಂಗಳ್ ಅಧ್ಯಕ್ಷತೆ ವಹಿಸಿದರು. ಪಾಣಕಾಡ್ ಸೈಯದ್ ಸ್ವಾದಿಕ್ ಅಲಿ ಶಿಹಾಬ್ ತಂಗಳ್ ಮುಖ್ಯ ಭಾಷಣ ಮಾಡಿದರು. ಜಿಫ್ರಿ ತಂಗಳ್ ಅವರು ಸಮಸ್ತ ಶತಮಾನೋತ್ಸವದ ಪ್ರಶಸ್ತಿಯನ್ನು ಲುಲು ಇಂಟರ್ನ್ಯಾಷನಲ್ ಗ್ರೂಪ್ ಚೇರ್ಮನ್ ಎಂ.ಎ. ಯೂಸಫ್ ಅಲಿ ಅವರಿಗೆ ಪ್ರದಾನ ಮಾಡಿದರು. ಸಮಸ್ತ ಶಿಕ್ಷಣ ಮಂಡಳಿ ಪ್ರಧಾನ ಕಾರ್ಯದರ್ಶಿ ಎಂ.ಟಿ. ಅಬ್ದುಲ್ಲಾ ಮುಸ್ಲಿಯಾರ್, ಕೋಶಾಧಿಕಾರಿ ಉಮರ್ ಮುಸ್ಲಿಯಾರ್ ಕೋಯೋಟ್, ಮುಖ್ಯಮಂತ್ರಿ ಪಿಣರಾಯಿ ವಿಜಯನ್, ಕರ್ನಾಟಕ ಉಪಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್, ವಿರೋಧ ಪಕ್ಷದ ನಾಯಕ ವಿ.ಡಿ. ಸತೀಶನ್, ಉಪನಾಯಕ ಪಿ.ಕೆ. ಕುഞ്ഞാലിക്കുട്ടി, ಬೆಂಗಳೂರು ಅಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷ ಎನ್.ಎ. ಹ್ಯಾರಿಸ್, ಆನಿವಾಸಿ ಕೈಗಾರಿಕೋದ್ಯಮಿ ಗುಲ್ಫರ್ ಮೊಹಮ್ಮದ್ ಅಲಿ ಮುಂತಾದವರು ಉಪಸ್ಥಿತರಿದ್ದರು. ಸಮಸ್ತವು ಆಧ್ಯಾತ್ಮಿಕ ಮತ್ತು ಸಾಂಸ್ಕೃತಿಕ ಬೆಳಕನ್ನು ಹರಡುತ್ತಿದೆ ಎಂದು ಮುಖ್ಯಮಂತ್ರಿ ಪಿಣರಾಯಿ ವಿಜಯನ್ ಹೇಳಿದರು. ಕೋಮುವಾದ ಹಾಗೂ ಧಾರ್ಮಿಕ ರಾಷ್ಟ್ರೀಯತೆಯ ವಿರುದ್ಧ ನಾವು ಒಟ್ಟಿಗೆ ಚಲಿಸಬೇಕೆಂದು ಮುಖ್ಯಮಂತ್ರಿ ಹೇಳಿದರು. വർഗീയതക്കും മതരാഷ്ട്രവാദങ്ങൾക്കുമെതിരെ നമുക്ക് ഒരുമിച്ച് നീങ്ങാം. മുഹമ്മദ് നബിയുടെ വിശ്വദർശനം എല്ലാ വിഭാഗീയതകളെയും അകറ്റാനാണ് വിളംബരം ചെയ്തത്. മതമൈത്രിയും സൗഹാർദ്ദവും ഊട്ടി ഉറപ്പിച്ച് നമുക്ക് മുന്നോട്ട് പോകാം എന്നുകൂടി പറഞ്ഞുകൊണ്ട് മറ്റു കൂടുതൽ കാര്യങ്ങളിലേക്ക് കടക്കാതെ ಅವಸಾನಿಪಿക്കുന്നു. ನಿಮಗೆಂದೇ ಸ್ನೇಹಾಭಿವಾದನೆಗಳು. ಬಿಟ್ಟು ಹೋದ ಸುನ್ನಿ ಸಂಘಟನೆಗಳು ಮಾತೃ ಸಂಘಟನೆಗೆ ಮರಳಬೇಕು. ಈ ವಿಷಯವನ್ನು ಕುಣಿಯದಲ್ಲಿ ನಡೆದ ಕೇಂದ್ರ ಮುಷಾವರಾ ಸಭೆಯಲ್ಲಿ ಚರ್ಚಿಸಲಾಗಿದೆ ಎಂದು ಜಿಫ್ರಿ ಮುತ್ತುಕೋಯ ತಂಗಳ್ ಹೇಳಿದರು. ನ್ಯೂಸ್ ಬ್ಯೂರೋ, ಕಾಸರಗೋಡು. ಕಾಸರಗೋಡು ಕೇರಳದ ಸೋಲಾರ್ ಹಬ್ ಆಗುವ ಸಾಮರ್ಥ್ಯವನ್ನು ಹೊಂದಿದೆ ಎಂದು ಮುಖ್ಯಮಂತ್ರಿ ಪಿಣರಾಯಿ ವಿಜಯನ್ ಹೇಳಿದರು. ಚೀಮೇನಿ, ಪೆರಡಾಲ ಎಸ್ಟೇಟ್ಗಳಲ್ಲಿ ಸೌರ ವಿದ್ಯುತ್ ಸ್ಥಾವರಗಳ ನಿರ್ಮಾಣ ಕಾರ್ಯವನ್ನು ಮುಖ್ಯಮಂತ್ರಿ ಉದ್ಘಾಟಿಸಿದರು. ಕಾಸರಗೋಡು ಕೇರಳದ ಸೋಲಾರ್ ಹಬ್ ಆಗುವ ಸಾಮರ್ಥ್ಯವನ್ನು ಹೊಂದಿದೆ ಎಂದು ಮುಖ್ಯಮಂತ್ರಿ ಪಿಣರಾಯಿ ವಿಜಯನ್ ಹೇಳಿದರು. ಚೀಮೇನಿ ಹಾಗೂ ಪೆರಡಾಲ ಎಸ್ಟೇಟ್ಗಳಲ್ಲಿ ಸೌರ ವಿದ್ಯುತ್ ಸ್ಥಾವರಗಳ ನಿರ್ಮಾಣ ಕಾರ್ಯವನ್ನು ಚೀಮೇನಿ ಪಂಚಾಯತ್ ಮೈದಾನದಲ್ಲಿ ಉದ್ಘಾಟಿಸಿದ ಬಳಿಕ ಮುಖ್ಯಮಂತ್ರಿ ಮಾತನಾಡುತ್ತಿದ್ದರು. ಕಾಸರಗೋಡು ಜಿಲ್ಲೆಯಲ್ಲಿ ಪ್ರಸ್ತುತ ಪೈವಳಿಕೆ, ಅಂಬಲತರ, ಕರಿಯಂತಳನಲ್ಲಿ ಸೋಲಾರ್ ಪಾರ್ಕ್ಗಳಿವೆ. ಚೀಮೇನಿ ಹಾಗೂ ಪೆರಡಾಲದಲ್ಲಿ ಸೌರ ವಿದ್ಯುತ್ ಸ್ಥಾವರಗಳು ಸ್ಥಾಪನೆಯಾಗುವುದರೊಂದಿಗೆ ಕಾಸರಗೋಡು ಕೇರಳದ ಸೋಲಾರ್ ಹಬ್ ಆಗಿ ಮಾರ್ಪಡುವುದೆಂದು ಮುಖ್ಯಮಂತ್ರಿ ಹೇಳಿದರು. നമ്മുടെ സംസ്ഥാനം 100% പുനരുപയോഗ ഊർജം ഉപയോഗിക്കുന്ന സംസ്ഥാനമായി മാറ്റാനാണ് നാം ഉദ്ദേശിക്കുന്നത്. ഇതിനായി നടപ്പാക്കിയ ഗ്രീൻ എനർജി കോറിഡോർ പദ്ധതികൾ അതിവേഗം പൂർത്തിയാക്കി വരികയാണ്. ഇപ്പോൾ ലോകത്തിന് തന്നെ മാതൃകയാകുന്ന ഒരു ഗ്രീൻ കേരളം കെട്ടിപ്പടുക്കാനാണ് നാം തയ്യാറെടുക്കുന്നത്. വൈദ്യുതി ഉൽപ്പാദിപ്പിക്കുന്ന പോലെ തന്നെ പ്രധാനമാണ് അത് പാഴാക്കാതെ ഉപയോഗിക്കുക എന്നത്. ഊർജ സംരക്ഷണം ഓരോ പൗരൻ്റെയും കടമയായി കാണുന്നു. നടപ്പിലാക്കിയിട്ടുള്ള പുരപ്പുറ സോളാർ പാനലുകൾ സ്ഥാപിക്കുന്ന പദ്ധതികൾ എല്ലാവരും പ്രയോജനപ്പെടുത്താൻ ശ്രദ്ധിക്കണം.
പ്രകൃതി സൗഹൃദ സംവിധാനം എന്നതിന് പുറമെ നിക്ഷേപം കുറവും ലാഭം കൂടുതലുമുള്ള പദ്ധതിയാണിത്. ഇത് നമ്മുടെ സമ്പദ് വ്യവസ്ഥയെ തന്നെ ശക്തിപ്പെടുത്താനും ഭാവി തലമുറയ്ക്ക് വേണ്ടി നാം ചെയ്യുന്ന വലിയൊരു നിക്ഷേപമായും ಮಾರುಮೆಂದು ಕಾಣುವ. ಸಮಾರಂಭದ ಅಧ್ಯಕ್ಷತೆಯನ್ನು ಶಾಸಕ ಎಂ ರಾಜಗೋಪಾಲನ್ ವಹಿಸಿದ್ದರು. ಕಾಸರಗೋಡು ಜಿಲ್ಲಾ ಪಂಚಾಯತ್ ಅಧ್ಯಕ್ಷ ಸಾಬು ಅಬ್ರಹಂ, ಕೈಯೂರು ಚೀಮೇನಿ ಗ್ರಾಮ ಪಂಚಾಯತ್ ಅಧ್ಯಕ್ಷೆ ಎಂಪಿವಿ ಜಾನಕಿ ಹಾಗೂ ಅನೇಕರು ಉಪಸ್ಥಿತರಿದ್ದರು. ನ್ಯೂಸ್ ಬ್ಯೂರೋ, ಕಾಸರಗೋಡು. ಕಾಂಜಂಗಾಡು ಪರಂಪರೆಯ ಸಂರಕ್ಷಣೆಗಾಗಿ ಬಜೆಟ್ನಲ್ಲಿ 1 ಕೋಟಿ ರೂಪಾಯಿಗಳನ್ನು ನಿಗದಿಪಡಿಸಲಾಗಿದೆ ಎಂದು ಮುಖ್ಯಮಂತ್ರಿ ಪಿಣರಾಯಿ ವಿಜಯನ್ ಹೇಳಿದರು. ವಿಜ್ಞಾನ ದಾಯಿನಿ ದೇಶೀಯ ಶಾಲೆಯ ಶತಮಾನೋತ್ಸವದ ಉದ್ಘಾಟನಾ ಸಮಾರಂಭದಲ್ಲಿ ಮಾತನಾಡುತ್ತಿದ್ದರು. ವಿಜ್ಞಾನ ದಾಯಿನಿ ದೇಶೀಯ ಶಾಲೆ ಸೇರಿದಂತೆ ಕಾಂಜಂಗಾಡಿನ ಸ್ವತಂತ್ರ ಹೋರಾಟದ ಇತಿಹಾಸವನ್ನು ಪರಿಗಣಿಸಿ ರಾಷ್ಟ್ರೀಯ ಪರಂಪರೆಯ ಸಂರಕ್ಷಣೆಗಾಗಿ ವಾರ್ಷಿಕ ಬಜೆಟಿನಲ್ಲಿ 1 ಕೋಟಿ ರೂಪಾಯಿಗಳನ್ನು ಮೀಸಲು ಇಡಲಾಗಿದೆ ಎಂದು ಮುಖ್ಯಮಂತ್ರಿ ಪಿಣರಾಯಿ ವಿಜಯನ್ ಹೇಳಿದರು. ಕಾಂಜಂಗಾಡಿನ ವೆಲ್ಲಿಕೋತಿನಲ್ಲಿರುವ ವಿಜ್ಞಾನ ದಾಹಿನಿ ದೇಶೀಯ ಶಾಲೆಯ ಶತಮಾನೋತ್ಸವ ಆಚರಣೆಯನ್ನು ಉದ್ಘಾಟಿಸಿ ಮುಖ್ಯಮಂತ್ರಿ ಮಾತನಾಡುತ್ತಿದ್ದರು. ದೇಶೀಯ ಶಾಲೆಯ ಶತಮಾನೋತ್ಸವವನ್ನು ಆಚರಿಸುವುದು ಕೇವಲ ಆಚರಣೆಯಲ್ಲ, ಇದು ಆಧುನಿಕ ಕೇರಳ ಸಮಾಜಕ್ಕೆ ಇತಿಹಾಸವನ್ನು ಜ್ಞಾಪಿಸುವ ಕಾರ್ಯಕ್ರಮವಾಗಿದೆ ಎಂದು ಮುಖ್ಯಮಂತ್ರಿ ಹೇಳಿದರು. ഇവിടെ കാലത്തിനൊത്ത് സ്വയം നവീകരിക്കേണ്ട വിഭാഗമാണ് അധ്യാപകർ. സമൂഹമാകെ അശാസ്ത്രീയതക്കും വംശവിദ്വേഷത്തിനുമൊക്കെ വഴിപ്പെടുന്ന കാഴ്ച രാജ്യത്താകെ നാം കാണുകയാണ്. അതിൽപ്പെടാതെ കുട്ടികളെ നേർവഴിക്ക് നടത്തേണ്ട ചുമതല അധ്യാപകർക്കുണ്ട്. ജാതി മതാടിസ്ഥാനത്തിലുള്ള വേർതിരിവുകൾ സൃഷ്ടിക്കാനും സമൂഹത്തിൽ ശക്തമായ ശ്രമങ്ങളുണ്ട്. അത്തരം പ്രവണതകൾ മുളയിലെ നുള്ളിക്കളയാൻ ചുമതലപ്പെട്ടവരാണ് അല്ലെങ്കിൽ ചുമതലപ്പെട്ടവയാണ് നമ്മുടെ വിദ്യാലയങ്ങൾ. പ്രത്യേകിച്ച് നവോത്ഥാന പുരോഗമന പാരമ്പര്യം ഉയർത്തിപ്പിടിക്കുന്ന വിജ്ഞാനദായിനി ദേശീയ വിദ്യാലയം പോലെയുള്ളവ. ഈ വിദ്യാലയത്തിൻ്റെ ശതാബ്ദി ആഘോഷങ്ങളുടെ ഔപചാരികമായ ഉദ്ഘാടനം എല്ലാവരുടെയും അനുമതിയോടെ നിർവഹിച്ചതായി അറിയിച്ചുകൊണ്ട് അവസാനിപ്പിക്കുന്നു. 2016ರ ಬಳಿಕ ಶಾಲೆಯ ಭೌತಿಕ ಸ್ಥಿತಿ ಸುಧಾರಿಸಿದೆ. ಶಾಲೆಯನ್ನು ದೊಡ್ಡ ಪ್ರಮಾಣದಲ್ಲಿ ನವೀಕರಿಸಲಾಗಿದೆ. ಶೈಕ್ಷಣಿಕ ಮಟ್ಟವನ್ನು ಬದಲಾಯಿಸಲಾಗಿದೆ. ತರಗತಿ ಕೊಠಡಿಗಳು ಸ್ಮಾರ್ಟ್ ತರಗತಿ ಕೊಠಡಿಗಳಾಗಿ ಮಾರ್ಪಟ್ಟಿವೆ. ಶಾಲೆಯು ಹೈಟೆಕ್ ಶಾಲೆಯಾಗಿದೆ. ಪ್ರಸ್ತುತ ವಿಜ್ಞಾನ ದಾಹಿನಿ ವಿದ್ಯಾಲಯವು ಇಂದು ದೇಶದ ಯಾವುದೇ ಶಾಲೆಗೆ ಹೋಲಿಸಬಹುದಾಗಿದೆ ಎಂದು ಮುಖ್ಯಮಂತ್ರಿ ಹೇಳಿದರು. ಶಾಸಕ ಇ ಚಂದ್ರಶೇಖರನ್ ಅಧ್ಯಕ್ಷತೆ ವಹಿಸಿದರು. ಶಾಸಕ ಎಂ ರಾಜಗೋಪಾಲನ್, ಜಿಲ್ಲಾ ಪಂಚಾಯತ್ ಅಧ್ಯಕ್ಷ ಸಾಬು ಅಬ್ರಹಂ, ಕಾಂಜಂಗಾಡು ನಗರಸಭೆ ಅಧ್ಯಕ್ಷ ವಿ ರಮೇಶನ್, ಬ್ಲಾಕ್ ಪಂಚಾಯತ್ ಅಧ್ಯಕ್ಷೆ ಕೆ ಸುಧತಾ, ಜಿಲ್ಲಾ ಪಂಚಾಯತ್ ಉಪಾಧ್ಯಕ್ಷ ಕೆ ಸೋಯಾ, ಜಿಲ್ಲಾ ಪಂಚಾಯತ್ ಸದಸ್ಯ ಕೆ ಸಬೀಶ್, ಅಜನೂರು ಪಂಚಾಯತ್ ಉಪಾಧ್ಯಕ್ಷ ಮೂಲಕಂಡಂ ಪ್ರಭಾಕರನ್ ಮುಂತಾದವರು ಮಾತನಾಡಿದರು. ಅಧ್ಯಕ್ಷೆ ವಿ ತುಳಸಿ ಸ್ವಾಗತಿಸಿ ಕಾರ್ಯಕ್ರಮ ಸಮಿತಿ ಸಂಚಾಲಕ ಕೆ ಪ್ರಸನ್ನನ್ ಧನ್ಯವಾದವಿತ್ತರು. ನ್ಯೂಸ್ ಬ್ಯೂರೋ, ಕಾಸರಗೋಡು. ಮಂಜೇಶ್ವರ ಆರಿಕ್ಕಾಡಿ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಕಳೆದ ಭಾನುವಾರ ಸಂಜೆಯ ವೇಳೆ ಸಂಭವಿಸಿದ ರಸ್ತೆ ಅಪಘಾತದಲ್ಲಿ ಯುವಕನೋರ್ವ ದಾರುಣವಾಗಿ ಸಾವನ್ನಪ್ಪಿದ್ದಾರೆ. ಸಾವನ್ನಪ್ಪಿದ ಯುವಕ ಪಚ್ಚಂಬಳ ನಿವಾಸಿ ಆಟೋ ಚಾಲಕ ಬದರಲ್ ಮುನೀರ್ ಎಂದು ಗುರುತಿಸಲಾಗಿದೆ. ಮಂಜೇಶ್ವರ ಆರಿಕ್ಕಾಡಿ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಭಾನುವಾರ ಸಂಜೆಯ ವೇಳೆ ಸಂಭವಿಸಿದ ರಸ್ತೆ ಅಪಘಾತದಲ್ಲಿ ಯುವಕನೋರ್ವ ದಾರುಣವಾಗಿ ಸಾವನ್ನಪ್ಪಿದ ಘಟನೆ ಸಂಭವಿಸಿದೆ. ಸಾವನ್ನಪ್ಪಿದ ಯುವಕ ಪಚ್ಚಂಬಳ ನಿವಾಸಿ ಹಾಗೂ ಉಪ್ಪಳದ ಆಟೋ ಚಾಲಕ ಬದರುಲ್ ಮುನೀರ್ ಎಂದು ಗುರುತಿಸಲಾಗಿದೆ. ಕಾರು ಹಾಗೂ ಸ್ಕೂಟರ್ ಮಧ್ಯೆ ಸಂಭವಿಸಿದ ಡಿಕ್ಕಿಯಿಂದ ಅಪಘಾತ ಸಂಭವಿಸಿದ್ದು, ಸಾವನ್ನಪ್ಪಿದ ಯುವಕ ಸ್ಕೂಟರ್ ಪ್ರಯಾಣಿಕರಾಗಿದ್ದಾರೆ. ಅಪಘಾತದ ಸುದ್ದಿ ತಿಳಿದ ತಕ್ಷಣ ಸ್ಥಳದಲ್ಲಿ ಸೇರಿದ್ದ ಸ್ಥಳೀಯರು ಗಂಭೀರವಾಗಿ ಗಾಯಗೊಂಡಿದ್ದ ಯುವಕನನ್ನು ಮಂಗಲ್ಪಾಡಿ ಆಸ್ಪತ್ರೆಗೆ ದಾಖಲಿಸಿದ್ದಾರೆ. ಪ್ರಾಥಮಿಕ ಚಿಕಿತ್ಸೆಯ ಬಳಿಕ ಹೆಚ್ಚಿನ ಚಿಕಿತ್ಸೆಗೆ ಮಂಗಳೂರಿನ ಆಸ್ಪತ್ರೆಗೆ ಕೊಂಡೊಯ್ದರೂ ಜೀವ ರಕ್ಷಿಸಲು ಸಾಧ್ಯವಾಗಲಿಲ್ಲ. ಅಬ್ದುಲ್ ರೆಹಮಾನ್ ಉದ್ಯಾವರ, ನ್ಯೂಸ್ ಬ್ಯೂರೋ, ಮಂಜೇಶ್ವರ. ಚೆಂಗಳ ಪಂಚಾಯತ್ ಸಮಿತಿಯ ನೇತೃತ್ವದಲ್ಲಿ ಮಾರ್ಚ್ 8ರಂದು ಎಡನೀರಿನಲ್ಲಿ ನಡೆಯಲಿರುವ ವಿರಾಟ್ ಹಿಂದೂ ಸಂಗಮ ಕಾರ್ಯಕ್ರಮದ ಆಮಂತ್ರಣ ಪತ್ರಿಕೆ ಬಿಡುಗಡೆ ಸಮಾರಂಭ ನಡೆಯಿತು.
ಎಡನೀರು ಮಠದಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಎಡನೀರು ಮಠದ ಪೀಠಾಧಿಪತಿಗಳಾದ ಸಚ್ಚಿದಾನಂದ ಭಾರತಿ ಸ್ವಾಮೀಜಿ ಬಿಡುಗಡೆಗೊಳಿಸಿದರು. ಚೆಂಗಳ ಪಂಚಾಯತ್ ಸಮಿತಿಯ ನೇತೃತ್ವದಲ್ಲಿ ಮಾರ್ಚ್ 8ರಂದು ಎಡನೀರಿನಲ್ಲಿ ನಡೆಯಲಿರುವ ವಿರಾಟ್ ಹಿಂದೂ ಸಂಗಮ ಕಾರ್ಯಕ್ರಮದ ಆಮಂತ್ರಣ ಪತ್ರಿಕೆ ಬಿಡುಗಡೆ ಸಮಾರಂಭ ನಡೆಯಿತು. ಎಡನೀರು ಮಠದಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಎಡನೀರು ಮಠದ ಪೀಠಾಧಿಪತಿಗಳಾದ ಸಚ್ಚಿದಾನಂದ ಭಾರತಿ ಸ್ವಾಮೀಜಿ ಬಿಡುಗಡೆಗೊಳಿಸಿದರು. ಈ ಕಾರ್ಯಕ್ರಮದಲ್ಲಿ ಸಮಿತಿಯ ರಕ್ಷಾಧಿಕಾರಿಗಳಾದ ರಾಜೇಂದ್ರ ಕಲ್ಲುರಾಯರು, ಎಡನೀರು ಮಠದ ವ್ಯವಸ್ಥಾಪಕ ವಿಷ್ಣುಮೂರ್ತಿ ಕಕ್ಕಿಲ್ಲಾಯ ಬೇವಿಂಜೆ, ಮಾಧವ ಹೇರಳ ಕಳೇರಿ, ಸಂಘಟನಾ ಸಮಿತಿಯ ಅಧ್ಯಕ್ಷ ಸತೀಶ ಕೆಮ್ಮಂಗಯ್ಯ, ಸಂಯೋಜಕ ಅನಿಲ್ ಪೈಕ, ಕೋಶಾಧಿಕಾರಿ ಶಿವಪ್ರಸಾದ್ ಐಲುಕುಂಜೆ, ರಾಘವೇಂದ್ರ ಕೇದಿಲ್ಲಾಯ, ಎಡನೀರು ಮಠದ ಪದಾಧಿಕಾರಿಗಳು, ವೇಣು ಮಾಸ್ಟರ್ ಎಡನೀರು, ಸುನಿಲ್ ಕುದ್ರೆಪ್ಪಾಡಿ ಸೇರಿದಂತೆ ಅನೇಕ ಸಾಮಾಜಿಕ ಕಾರ್ಯಕರ್ತರು ಹಾಗೂ ಇತರ ಹಿರಿಯ ಕಾರ್ಯಕರ್ತರು ಉಪಸ್ಥಿತರಿದ್ದರು. ನ್ಯೂಸ್ ಬ್ಯೂರೋ, ಕಾಸರಗೋಡು. ಮಂಥನ ಬದಿಯಡ್ಕದ ಆಶ್ರಯದಲ್ಲಿ ಭಾರತೀಯ ಸಂಸ್ಕೃತಿ ವಿಕಾಸದಲ್ಲಿ ಯುವಜನರ ಪಾತ್ರ ವಿಷಯದ ಕುರಿತು ಉಪನ್ಯಾಸ ಕಾರ್ಯಕ್ರಮ ನಡೆಯಿತು. ಅಖಿಲ ಭಾರತೀಯ ಸಾಹಿತ್ಯ ಪರಿಷತ್ ದಕ್ಷಿಣ ಕನ್ನಡ ಜಿಲ್ಲಾ ಕಾರ್ಯದರ್ಶಿ ಲತೇಶ್ ಬಾಕ್ರಬೈಲು ಉಪನ್ಯಾಸ ನಡೆಸಿಕೊಟ್ಟರು. ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಕಾಸರಗೋಡು ಇದರ ಪ್ರಚಾರ ವಿಭಾಗವಾದ ಮಂಥನ ಬದಿಯಡ್ಕ ಇದರ ಆಶ್ರಯದಲ್ಲಿ ಭಾರತೀಯ ಸಂಸ್ಕೃತಿ ವಿಕಾಸದಲ್ಲಿ ಯುವಜನರ ಪಾತ್ರ ವಿಷಯದ ಕುರಿತು ಉಪನ್ಯಾಸ ಕಾರ್ಯಕ್ರಮ ನಡೆಯಿತು. ಅಖಿಲ ಭಾರತೀಯ ಸಾಹಿತ್ಯ ಪರಿಷತ್ ದಕ್ಷಿಣ ಕನ್ನಡ ಜಿಲ್ಲಾ ಕಾರ್ಯದರ್ಶಿ ಲತೇಶ್ ಬಾಕ್ರಬೈಲು ಉಪನ್ಯಾಸ ನಡೆಸಿಕೊಟ್ಟರು. ಧರ್ಮದ ಆಚರಣೆಯೇ ಸಂಸ್ಕೃತಿ, ಇಂತಹ ಸಂಸ್ಕೃತಿಯ ವಿಕಾಸದಲ್ಲಿ ಯುವ ಜನತೆಯ ಪಾತ್ರ ಪ್ರಮುಖವಾದದ್ದು ಎಂದು ಹೇಳಿದರು. ಧರ್ಮದ ಆಚರಣೆ ಇದೆಯಲ್ಲ, ಅದು ಸಂಸ್ಕೃತಿ ಅಂತ. ಅದರ ಮುಂದುವರೆದ ಭಾಗ ಸಮಾಜ. ಧರ್ಮದ ಆಚರಣೆ ಮಾಡುವಂಥ ಒಂದು ದೊಡ್ಡ ಗುಂಪು, ನಾವಿಲ್ಲಿ ಇಷ್ಟು ಜನ ಇದ್ದೇವೆ, ನಾವೆಲ್ಲ ಸಮಾಜದ ಭಾಗ. ಅಂದರೆ ಯಾವ ಧರ್ಮದ ಆಚರಣೆ ಆಗಿರುವಂತಹ ಸಂಸ್ಕೃತಿಯ ಪಾಲನೆ ಮಾಡ್ತಾ ಇದ್ದೇವೋ ನಾವು ಸಮಾಜ. ಈ ಸಮಾಜ ಎಲ್ಲರೂ ಸೇರಿ ಆಗಿರುವಂಥದ್ದು ಒಂದು ರಾಷ್ಟ್ರ. ಇವತ್ತಿಗೆ ಯೋಚನೆ ಮಾಡಿ, ಇಂತಹ ದೇಶವನ್ನ ಭಾರತದ ಸಂಸ್ಕೃತಿಯ ವಿಕಾಸದಲ್ಲಿ ಬದಿಯಡ್ಕ ಸಂಸ್ಕೃತಿ ಭವನದಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಆರ್ಎಸ್ಎಸ್ ಬದಿಯಡ್ಕ ಖಂಡ ಸಂಚಾಲಕ ರಮೇಶ್ ಕಳೇರಿ ಉಪಸ್ಥಿತರಿದ್ದು ಮಾತನಾಡಿದರು. ಅಡ್ವೊಕೇಟ್ ವಿ ಕೃಷ್ಣ ಭಟ್ ಅಧ್ಯಕ್ಷತೆ ವಹಿಸಿದರು. ಬಾಲಕೃಷ್ಣ ಏಣಿಯಾರ್ಪು, ಗಣೇಶ್ ಪಟ್ಟಾಜೆ, ನವೀನ್ ಏಣಿಯಾರ್ಪು, ರಾಜೇಶ್ ಬದಿಯಡ್ಕ, ಗಾಯತ್ರಿ ರತ್ನಗಿರಿ ಮುಂತಾದವರು ಉಪಸ್ಥಿತರಿದ್ದರು. ವಿದ್ಯಾರ್ಥಿಗಳು, ಮಾತೆಯರು ಸೇರಿದಂತೆ ಅನೇಕರು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದರು. ಅಡ್ವೊಕೇಟ್ ಭರತ್ ಕಾರಂತ್ ಸ್ವಾಗತಿಸಿ ಅಡ್ವೊಕೇಟ್ ಅಕ್ಷತಾ ಮನೋಜ್ ಧನ್ಯವಾದವಿತ್ತರು. ತೇಜಶ್ರೀ ಶೆಟ್ಟಿ ಬೇಳ ಕಾರ್ಯಕ್ರಮ ನಿರೂಪಿಸಿದರು. ನ್ಯೂಸ್ ಬ್ಯೂರೋ, ಕಾಸರಗೋಡು. ಆಲ್ ಕೇರಳ ರಿಟೇಲ್ ರೇಷನ್ ಡೀಲರ್ಸ್ ಅಸೋಸಿಯೇಷನ್ ಜಿಲ್ಲಾ ಕಮಿಟಿಯ ಆಶ್ರಯದಲ್ಲಿ ದಿವಂಗತ ಕೂಡ್ಲು ರೇಷನ್ ವ್ಯಾಪಾರಿ ಎಂಎ ರಘುನಾಥ್ ಅವರ ಕುಟುಂಬಕ್ಕೆ ಪರಿಹಾರ ನಿಧಿ ವಿತರಿಸಲಾಯಿತು. ಅಸೋಸಿಯೇಷನ್ ರಾಜ್ಯ ಅಧ್ಯಕ್ಷ ಮಾಜಿ ಶಾಸಕ ಅಡ್ವೊಕೇಟ್ ಜೋನಿ ನೆಲ್ಲೂರು ಪರಿಹಾರ ನಿಧಿಯನ್ನು ಹಸ್ತಾಂತರಿಸುವ ಮೂಲಕ ಕಾರ್ಯಕ್ರಮವನ್ನು ಉದ್ಘಾಟಿಸಿದರು. ഇതിലപ്പുറം ജീവകാരുണ്യ പ്രവർത്തനം ചെയ്യുവാൻ ഏതൊരു സംഘടനയെ കൊണ്ട് കഴിയും? ആലോചിക്കൂ നിങ്ങൾ. പക്ഷേ ഇതിനെതിരെ പരാതി അയച്ച യൂദാസുകളുമുണ്ട്. നിങ്ങൾ അറിയണം, ഇതിനെതിരെ പരാതി മുഖ്യമന്ത്രിക്ക് പരാതി, ഭക്ഷ്യമന്ത്രിക്ക് പരാതി, വിജിലൻസിന് പരാതി. ഇനി പരാതി കൊടുക്കാൻ ഒരിടവുമില്ല. എന്താ പരാതിയിൽ പറയുന്നതെന്ന് അറിയണോ? പരാതിയിൽ പറയുന്ന ഈ പദ്ധതി നല്ലതാണ്, വളരെ നല്ലതാണ്, റേഷൻ വ്യാപാരികൾക്ക് പ്രയോജനകരമാണ്, റേഷൻ വ്യാപാരികൾ താല്പര്യത്തോടുകൂടി അതിനെ സ്വീകരിക്കും. പക്ഷേ ഇതിന്റെ നടത്തിപ്പുകാർ, ഇതിന്റെ മേലാളന്മാർ കുഴപ്പക്കാരാണ്. ഇതിന്റെ മേലാളന്മാരായിരിക്കുന്നവർ കള്ളന്മാരും ചതിയന്മാരും വഞ്ചകരുമാണ്. അപ്പോ പേരും ഊരുമുള്ള ആളായിരുന്നു പരാതിപ്പെട്ടെങ്കിൽ അയാളോട് ചോദിക്കാൻ പറഞ്ഞു, എന്തടോ ഞാൻ ചെയ്തത്, അല്ലെങ്കിൽ മുഹമ്മദ് അലി ചെയ്തത്, അല്ലെങ്കിൽ മോഹനപിള്ള ചെയ്തതെന്ന് ചോദിക്കാൻ പറഞ്ഞു. ഇതെങ്ങനെയാ? പേരെഴുതാൻ പോലും തന്റെ ഇടമില്ലാത്ത ലാൽ സലാം ഒരു കൂട്ടം റേഷൻ വ്യാപാരി പരാതിയുടെ അടിയിൽ. ಆಲ್ ಕೇರಳ ರಿಟೇಲ್ಸ್ ರೇಷನ್ ಡೀಲರ್ಸ್ ಅಸೋಸಿಯೇಷನ್ ಜಿಲ್ಲಾಧ್ಯಕ್ಷ ಸತೀಶನ್ ಇಡವಿಳಿ ಅಧ್ಯಕ್ಷತೆ ವಹಿಸಿದರು. ರಾಜ್ಯ ಪ್ರಧಾನ ಕಾರ್ಯದರ್ಶಿ ಟಿ ಮೊಹಮ್ಮದ್ ಅಲಿ ಮುಖ್ಯ ಭಾಷಣ ಮಾಡಿದರು. ಜಿಲ್ಲಾ ಸಪ್ಲೈ ಅಧಿಕಾರಿ ಕೆಎನ್ ಬಿಂದು, ಕಾಸರಗೋಡು ತಾಲೂಕು ಸಪ್ಲೈ ಅಧಿಕಾರಿ ಕೃಷ್ಣ ನಾಯಕ್ ಮುಖ್ಯ ಅತಿಥಿಯಾಗಿದ್ದರು. ರಾಜ್ಯ ಕಾರ್ಯಾಧ್ಯಕ್ಷ ಮೋಹನನ್ ಪಿಳ್ಳೆ, ರಾಜ್ಯ ಕೋಶಾಧಿಕಾರಿ ಎನ್ ಮೊಹಮ್ಮದ್ ಅಲಿ, ಮುಖಂಡರಾದ ಪಿಕೆ ಅಬ್ದುಲ್ ರೆಹಮಾನ್, ಕೆ ನಟರಾಜನ್ ಮುಂತಾದವರು ಮಾತನಾಡಿದರು. ಬ್ಲಾಕ್ ಪಂಚಾಯತ್ ಸದಸ್ಯರಾಗಿ ಆಯ್ಕೆಯಾದ ಬೆಳಿಂಜ ಪಡಿತರ ವ್ಯಾಪಾರಿ ಸುಧಮಾ ಗೋಸಡ ಅವರನ್ನು ಸಮಾರಂಭದಲ್ಲಿ ಸನ್ಮಾನಿಸಲಾಯಿತು. ಜಿಲ್ಲಾ ಕಾರ್ಯದರ್ಶಿ ಕೆ ಶಶಿಧರನ್ ಸ್ವಾಗತಿಸಿ ಜಿಲ್ಲಾ ಕೋಶಾಧಿಕಾರಿ ಪಿ ಲೋಹಿತಾಕ್ಷನ್ ಧನ್ಯವಾದವಿತ್ತರು. ನ್ಯೂಸ್ ಬ್ಯೂರೋ, ಕಾಸರಗೋಡು.
ಕೇರಳ ಎನ್ಜಿಒ ಯೂನಿಯನ್ ವಿದ್ಯಾನಗರ ವಲಯ 38ನೇ ವಾರ್ಷಿಕ ಸಮ್ಮೇಳನವು ಕಾಸರಗೋಡು ಸರ್ಕಾರಿ ಕಾಲೇಜು ಸಭಾಂಗಣದಲ್ಲಿ ನಡೆಯಿತು. ಫೆಬ್ರವರಿ 12ರಂದು ಕಾರ್ಮಿಕ ಸಂಘಗಳು ಕರೆ ನೀಡಿರುವ ರಾಷ್ಟ್ರೀಯ ಮುಷ್ಕರವನ್ನು ಯಶಸ್ವಿಗೊಳಿಸುವಂತೆ ಸಮ್ಮೇಳನವು ನೌಕರರಿಗೆ ಕರೆ ನೀಡಿತು. സമ്മേളനವನ್ನು യൂണിയൻ രാജ്യ ഉപാധ്യക്ഷ കെ.പി. സുനിൽ കുമാർ ഉദ്ഘാಟಿಸಿದರು. നിങ്ങൾ നോക്കൂ, എന്താണ് ഈ ഗവൺമെന്റ് ചെയ്യുന്നത്? കേന്ദ്ര ഗവൺമെന്റ് ഈ പറഞ്ഞ നയങ്ങൾക്ക് വിരുദ്ധമായി അതിന് ബദലായി കേരളത്തിലെ ഗവൺമെന്റ് പോവുകയാണ് ഓരോ വർഷം കഴിയുന്തോറും. ഇന്ന് ബഡ്ജറ്റ് വരുമ്പോൾ നമ്മളൊക്കെ കൈയടിച്ചത് എന്തിനാ? നമ്മുടെ കൈയടിച്ചത് ശമ്പള പരിഷ്കരണം കിട്ടി, DA കുടിശ്ശിക കിട്ടി, അല്ലേ? മൊഡീസപ്പ് യാഥാർത്ഥ്യമായി, അത്യാവശ്യ പ്രശ്നങ്ങളൊക്കെ പരിഹരിച്ചു. സഹാക്കളെ മനസ്സിനകത്തൊക്കെ ഒരു പുഞ്ചിരിയുണ്ട്. നിങ്ങൾ നോക്കൂ, കേരളത്തിലെ ബഡ്ജറ്റ് എന്ന് പറയുന്നത് വലിയ തരത്തിലേക്ക് വരുമാനം വർദ്ധിപ്പിച്ചുകൊണ്ട്, ആ വരുമാന വർധനവ് എന്ന് പറയുന്നത് 1,66,246 രൂപയാണ് പ്രതിശീർഷ വരുമാനം. കേരളത്തിൽ ഈ ഗവൺമെന്റ് വരുമ്പോൾ ഒരു സാധാരണക്കാരൻ്റെ പ്രതിശീർഷ വരുമാനം, ഞാൻ നേരത്തെ പറഞ്ഞ പ്രതിശീർഷ വരുമാനവും കൂടി കൂട്ടി വായിക്കുക. ഇന്ന് ഒരു സാധാരണ നമ്മുടെ കേരളത്തിൻ്റെ പ്രതിശീർഷ വരുമാനം എന്ന് പറയുന്നത് 3,08,338 ഉയരുന്നു. വരുമാനം 47,420 കോടിയിൽ നിന്ന് 118% വർദ്ധിച്ച് 1,03,240 കോടിയിലേക്ക് കേരളത്തിൻ്റെ വരുമാനം വർദ്ധിക്കുകയാണ്. ഇത് കേന്ദ്ര ഗവൺമെൻറ് തന്ന ഔദാര്യത്തിൻ്റെ പുറത്തു നിന്നല്ല കേരളത്തിൽ ഈ പറഞ്ഞ വികസന പ്രക്രിയകൾ നടത്തുന്നത് എന്ന് ബോധ്യം വരുവാൻ വേണ്ടിയിട്ടാണ് ഞാൻ സഹാക്കളോട് പറഞ്ഞത്. 118% വരുമാനം വർദ്ധിച്ചു. ഈ കേരളത്തിലെ ഗവൺമെൻറ് ആ ഗവൺമെൻറ്റിന് കൊടുക്കേണ്ട ഭരണഘടനാപരമായി കൊടുക്കേണ്ട ആസൂത്രണ കമ്മീഷനുകൾ ഉള്ളപ്പോൾ ഈ പറഞ്ഞ തരത്തിലേക്ക് സംസ്ഥാനങ്ങൾക്ക് നൽകേണ്ട വിഹിതം എന്നുള്ള തരത്തിലേക്ക്, നികുതി വരുമാനം എന്നുള്ള തരത്തിലേക്ക് കേരളത്തിൽ ലഭിക്കേണ്ട തുക അത് 3.9% നിന്ന് 1.9% വെട്ടിക്കുറയ്ക്കുന്നു. ആ വെട്ടിക്കുറവിൻ്റെ ഭാഗമായി ഏകദേശം 22,000 കോടി രൂപ ഓരോ വർഷവും ഈ കൊച്ചു കേരളത്തിന് നഷ്ടമാവുകയാണ്. നമ്മൾ ചെലവഴിക്കുന്ന തുകയുടെ 64% ഈ കൊച്ചു കേരളം വഹിക്കുകയാണ്. ಏರಿಯಾ ಉಪಾಧ್ಯಕ್ಷ ರಾಧಾಕೃಷ್ಣ ಎಂ ಅಧ್ಯಕ್ಷತೆ ವಹಿಸಿದರು. ರಮಿತ್ ಪಿ.ಕೆ. ನಿರ್ಣಯ ಮಂಡಿಸಿದರು. ಏರಿಯಾ ಕಾರ್ಯದರ್ಶಿ ಸಿ. ಪ್ರದೀಪನ್ ಚಟುವಟಿಕೆ ವರದಿ ಮಂಡಿಸಿದರು. ಕೋಶಾಧಿಕಾರಿ ಬಿ. ಬಾಬುರಾಜು ಆದಾಯ ಹಾಗೂ ವೆಚ್ಚದ ಲೆಕ್ಕಪತ್ರ ಮಂಡಿಸಿದರು. ಟಿ. ದಾಮೋದರನ್, ಪಿ.ಕೆ. ವಿನೋದ್, ಪಿ. ವಿಜೇಶ್, ವಿ. ಜಗದೀಶ್, ಎ.ವಿ. ರೀನಾ ಮುಂತಾದವರು ಮಾತನಾಡಿದರು. ವಿ. ಪ್ರಶಾಂತ್ ಅವರ ತಾತ್ಕಾಲಿಕ ಅಧ್ಯಕ್ಷತೆಯಲ್ಲಿ ಹೊಸ ಸಮಿತಿ ಹಾಗೂ ಪದಾಧಿಕಾರಿಗಳನ್ನು ಆಯ್ಕೆ ಮಾಡಲಾಯಿತು. ಬಿ. ಬಾಬುರಾಜು ಅಧ್ಯಕ್ಷರಾಗಿ, ಎಂ. ರಾಧಾಕೃಷ್ಣನ್ ಹಾಗೂ ಅಖಿಲ ಟಿ.ಎಸ್. ಉಪಾಧ್ಯಕ್ಷರಾಗಿ, ಸಿ. ಪ್ರದೀಪನ್ ಕಾರ್ಯದರ್ಶಿಯಾಗಿ, ರಮಿತ್ ಪಿ.ಕೆ., ಸತೀಶ್ ಕೆ.ಸಿ. ಎಂಬಿವರು ಜೊತೆ ಕಾರ್ಯದರ್ಶಿಯಾಗಿ, ಶ್ರುತಿ ಎಂ.ಎ. ಕೋಶಾಧಿಕಾರಿಯಾಗಿ ಆಯ್ಕೆಯಾದರು. ಕೇಂದ್ರ ಸರ್ಕಾರವು ಕೇರಳಕ್ಕೆ ತೋರುತ್ತಿರುವ ಆರ್ಥಿಕ ತಾರತಮ್ಯವನ್ನು ಕೊನೆಗೊಳಿಸಬೇಕು. ರಾಜ್ಯ ಸರ್ಕಾರದ ಜನಪರ ಪರ್ಯಾಯ ನೀತಿಯನ್ನು ಬಲಪಡಿಸಬೇಕು. ಸಿವಿಲ್ ನಿಲ್ದಾಣಗಳಲ್ಲಿ ವಾಹನ ಚಾರ್ಜಿಂಗ್ ಸ್ಟೇಷನ್ಗೆ ಅವಕಾಶ ನೀಡಬೇಕು. ರೈಲ್ವೆ ಪ್ರಮಾಣದ ಸಮಸ್ಯೆಗಳನ್ನು ಪರಿಹರಿಸಬೇಕು. ಸಿವಿಲ್ ನಿಲ್ದಾಣದ ಹಾನಿಗೊಳಗಾದ ರಸ್ತೆಯನ್ನು ಪುನರ್ನಿರ್ಮಿಸಬೇಕು. ಕಾಸರಗೋಡು ವೈದ್ಯಕೀಯ ಕಾಲೇಜಿನ ಸಂಪೂರ್ಣ ಸಜ್ಜುಗೊಳಿಸಿ ಕಾರ್ಯಾರಂಭ ಮಾಡಬೇಕು ಮುಂತಾದವುಗಳನ್ನು ಅಂಗೀಕರಿಸುವಂತೆ ಒತ್ತಾಯಿಸಲಾಯಿತು. ನ್ಯೂಸ್ ಬ್ಯೂರೋ, ಕಾಸರಗೋಡು. ಕಾಸರಗೋಡು ತಳಂಗರ ಶಾಲಾ ಮೈದಾನದಲ್ಲಿ ನಡೆದ ರಾಜ್ಯ ಮಿನಿ ನೆಟ್ಬಾಲ್ ಚಾಂಪಿಯನ್ಶಿಪ್ನಲ್ಲಿ ಬಾಲಕರ ವಿಭಾಗದಲ್ಲಿ ಪಾಲಕ್ಕಾಡ್, ಬಾಲಕಿಯರ ವಿಭಾಗದಲ್ಲಿ ಆಲಪ್ಪುಳ ಪ್ರಶಸ್ತಿ ಗೆದ್ದುಕೊಂಡಿತು. ರೋಮಾಂಚನಕಾರಿ ಪಂದ್ಯಗಳನ್ನು ವೀಕ್ಷಿಸಲು ಅನೇಕ ಕ್ರೀಡಾ ಅಭಿಮಾನಿಗಳು ತಳಂಗರ ಮಣ್ಣಿಗೆ ಆಗಮಿಸಿದ್ದರು. ಬಾಲಕರ ವಿಭಾಗದಲ್ಲಿ ಪಾಲಕ್ಕಾಡ್ ತಂಡವು ಎರ್ನಾಕುಲಂ ತಂಡವನ್ನು ಸೋಲಿಸುವ ಮೂಲಕ ಹಾಗೂ ಬಾಲಕಿಯರ ವಿಭಾಗದಲ್ಲಿ ಆಲಪ್ಪುಳ ತಂಡವು ಪಾಲಕ್ಕಾಡ್ ತಂಡವನ್ನು ಸೋಲಿಸುವ ಮೂಲಕ ಪ್ರಶಸ್ತಿಯನ್ನು ಗೆದ್ದುಕೊಂಡಿತು.
ಬಾಲಕರ ವಿಭಾಗದಲ್ಲಿ ತಿರುವನಂತಪುರ 3ನೇ ಸ್ಥಾನ ಹಾಗೂ ಬಾಲಕಿಯರ ವಿಭಾಗದಲ್ಲಿ ವಯನಾಡ್ 3ನೇ ಸ್ಥಾನ ಗಳಿಸಿತು. ಕಾಸರಗೋಡು ಪುರಸಭೆ ಉಪಾಧ್ಯಕ್ಷ ಕೆ.ಎಂ. ಹನೀಫ್ ಬಹುಮಾನ ವಿತರಣಾ ಸಮಾರಂಭದಲ್ಲಿ ಮುಖ್ಯ ಅತಿಥಿಯಾಗಿದ್ದರು. ರಾಜ್ಯ ನೆಟ್ಬಾಲ್ ಅಸೋಸಿಯೇಷನ್ ಅಧ್ಯಕ್ಷ ಎಸ್. ನಜಮುದ್ದೀನ್ ಅಧ್ಯಕ್ಷತೆ ವಹಿಸಿದ್ದರು. ಲುಕ್ಮಾನ್ ತಲಂಕರ ಬಹುಮಾನಗಳನ್ನು ಪ್ರದಾನ ಮಾಡಿದರು. ಅಸೋಸಿಯೇಷನ್ ರಾಜ್ಯ ಕಾರ್ಯದರ್ಶಿ ಸಬಿರಾ ಟೀಚರ್, ಜಿಲ್ಲಾ ಕಾರ್ಯದರ್ಶಿ ಧನೇಶ್, ಪತ್ರಕರ್ತ ಟಿ.ಎ. ಶಾಫಿ, ಸುಫಾಸ್ ಅಬೂಬಕರ್, ಅಮಾನುಲ್ಲಾ ಅಂಕರ್ ಮುಂತಾದವರು ಮಾತನಾಡಿದರು. ನಗರಸಭೆ ಅಧ್ಯಕ್ಷೆ ಶಾಹಿನಾ ಸಲೀಂ ಚಾಂಪಿಯನ್ಶಿಪ್ ಉದ್ಘಾಟಿಸಿದರು. ಅಸೋಸಿಯೇಷನ್ ಜಿಲ್ಲಾಧ್ಯಕ್ಷ ಕೆ.ಎಂ. ಹನೀಫ್ ಧನ್ಯವಾದವಿತ್ತರು. ರೋಮಾಂಚನಕಾರಿ ಪದ್ಯವನ್ನು ನೋಡಲು ಅನೇಕ ಕ್ರೀಡಾಭಿಮಾನಿಗಳು ತಲಂಗರ ಮಣ್ಣಿಗೆ ಆಗಮಿಸಿದರು. ನ್ಯೂಸ್ ಡೆಸ್ಕ್ ಕೆಸಿಎನ್. ಮಧ್ಯರಾತ್ರಿ ಬಿಜೆಪಿ ಕಾರ್ಯಕರ್ತರನ್ನು ತಡೆದು ಹಲ್ಲೆಗೊಳಿಸಿದ ಆರೋಪದ ಮೇಲೆ ಮಂಜೇಶ್ವರ ಪೊಲೀಸರು 3 ವಿರುದ್ಧ ಪ್ರಕರಣ ದಾಖಲಿಸಿದ್ದಾರೆ. ಐಲಾ ಕಡಪುರ ಶಿವಾಜಿನಗರದ ಮೊಹಮ್ಮದ್ ಹನೀಫಾ ಹಲ್ಲೆಗೊಳಗಾದ ವ್ಯಕ್ತಿ. ಮಧ್ಯರಾತ್ರಿಯಲ್ಲಿ ಬಿಜೆಪಿ ಕಾರ್ಯಕರ್ತರನ್ನು ತಡೆದು ಹಲ್ಲೆಗೊಳಿಸಿದ ಆರೋಪದ ಮೇಲೆ ಮಂಜೇಶ್ವರ ಪೊಲೀಸರು 3 ವಿರುದ್ಧ ಪ್ರಕರಣ ದಾಖಲಿಸಿದ್ದಾರೆ. ಬಿಜೆಪಿ ಕಾರ್ಯಕರ್ತ ಐಲಾ ಕಡಪುರ ಮೊಹಮ್ಮದ್ ಹನೀಫಾ ಎಂಬುವರ ಮೇಲೆ ಹಲ್ಲೆ ನಡೆದಿರುವುದು. ಪ್ರಕರಣಕ್ಕೆ ಸಂಬಂಧಿಸಿ ಕೌಸರ್, ಅಂಬು ಹಾಗೂ ಇನ್ನೋರ್ವ ವ್ಯಕ್ತಿಯ ವಿರುದ್ಧ ಪ್ರಕರಣ ದಾಖಲಾಗಿದೆ. ಕಳೆದ ದಿನ ಬೆಳಗಿನ ಜಾವ 12:30ಕ್ಕೆ ಬೈಕಿನಲ್ಲಿ ಹೋಗುತ್ತಿದ್ದಾಗ ಮಂಗಲ್ಪಾಡಿ ತಾಲೂಕು ಆಸ್ಪತ್ರೆ ಬಳಿ ಬೈಕು ತಡೆದು ಕೈಯಿಂದ ಹಾಗೂ ಕಲ್ಲಿಂದ ಹಲ್ಲೆಗೊಳಿಸಿದ್ದಾರೆ ಎಂಬುದಾಗಿ ಪ್ರಕರಣ ದಾಖಲಾಗಿದೆ. ಹನೀಫಾ ಮಂಗಳೂರಿನ ಖಾಸಗಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದಾರೆ. ಅಬ್ದುಲ್ ರಹಮಾನ್ ಉದ್ಯಾವರ, ನ್ಯೂಸ್ ಬ್ಯೂರೋ, ಮಂಜೇಶ್ವರ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಸಮಸ್ತದ 100ನೇ ವಾರ್ಷಿಕ ಅಂತಾರಾಷ್ಟ್ರೀಯ ಸಮ್ಮೇಳನ ಕುಣಿಯದಲ್ಲಿ ಸಮಾಪ್ತಿ. ಸಮಾರೋಪ ಸಭೆಯಲ್ಲಿ ಮುಖ್ಯಮಂತ್ರಿಗಳು ಸೇರಿದಂತೆ ಅನೇಕ ಗಣ್ಯರು ಭಾಗಿ. ಕಾಸರಗೋಡು ಕೇರಳದ ಸೋಲಾರ್ ಹಬ್ ಆಗುವ ಸಾಮರ್ಥ್ಯವನ್ನು ಹೊಂದಿದೆ, ಮುಖ್ಯಮಂತ್ರಿ ಪಿಣರಾಯಿ ವಿಜಯನ್ ಹೇಳಿಕೆ. ಆರಿಕಾಡಿ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಸಂಭವಿಸಿದ ರಸ್ತೆ ಅಪಘಾತದಲ್ಲಿ ಯುವಕನೋರ್ವ ದಾರುಣವಾಗಿ ಮೃತಪಟ್ಟ ಘಟನೆ. ಪಚ್ಚಂಬಳ ನಿವಾಸಿ ಬದ್ರುಲ್ ಮುನೀರ್ ಮೃತಪಟ್ಟ ದುರ್ದೈವಿ. ನಡೆಯಿತು ವಿರಾಟ್ ಹಿಂದೂ ಸಂಗಮ ಕಾರ್ಯಕ್ರಮದ ಆಮಂತ್ರಣ ಪತ್ರಿಕೆ ಬಿಡುಗಡೆ ಸಮಾರಂಭ. ಎಡನೀರು ಮಠದ ಪೀಠಾಧಿಪತಿಗಳಾದ ಸಚ್ಚಿದಾನಂದ ಭಾರತಿ ಸ್ವಾಮೀಜಿ ಅವರಿಂದ ಬಿಡುಗಡೆ. ಮಧ್ಯರಾತ್ರಿ ಬಿಜೆಪಿ ಕಾರ್ಯಕರ್ತರನ್ನು ತಡೆದು ಹಲ್ಲೆಗೊಳಿಸಿದ ಆರೋಪದ ಮೇಲೆ 3 ವಿರುದ್ಧ ಪ್ರಕರಣ ದಾಖಲು. ಐಲಾ ಕಡಪುರ ಶಿವಾಜಿನಗರದ ಮೊಹಮ್ಮದ್ ಹನೀಫಾ ಹಲ್ಲೆಗೊಳಗಾದ ವ್ಯಕ್ತಿ. ಇಂದಿನ ವಾರ್ತಾ ಸಂಚಿಕೆ ಇಲ್ಲಿಗೆ ಮುಕ್ತಾಯವಾಯಿತು. ಮುಂದಿನ ವಾರ್ತಾ ಸಂಚಿಕೆಯೊಂದಿಗೆ ಮತ್ತೆ ಭೇಟಿಯಾಗೋಣ. ವಂದನೆಗಳು.